ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ರಾತ್ರಿಯ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಇಡೀ ಭಾರತ ಇವತ್ತು ಒಂದು ಕ್ಷಣ ದಿಕ್ ತಪ್ತು. ಅಂದ್ರೆ ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ? ಸಂಜೆ ಸಚಿವ ಸಂಪುಟದ ಸಭೆ ನಂತರ ಕೇಂದ್ರ ಸಚಿವ ಸಂಪುಟ ಮೋದಿ ನೇತೃತ್ವದಲ್ಲಿ ನಡೀತು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಸಚಿವ ಸಂಪುಟ ಪಾಕಿಸ್ತಾನದ ವಿರುದ್ಧ ಅತ್ಯಂತ ಕಠಿಣವಾದ ಕ್ರಮ ಕೈಗೊಳ್ಳುತ್ತೆ, ಘೋಷಣೆಗಳನ್ನು ಮಾಡುತ್ತೆ. ಅಮೆರಿಕಾದ ಟಾರಿಫ್ ಬಗ್ಗೆ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತೆಲ್ಲ ನಾವು ಕಾದ್ಕೊಳ್ತಿದ್ದು. ಆದ್ರೆ ಅದು ನಿರ್ಧಾರ ತೆಗೆದುಕೊಂಡಿದ್ದು ಅದನ್ನ ಗೋಧಿ ಮೀಡಿಯಾಗಳು ಹೇಗೆ ಹಾಡಿ ಹೊರಡೋದು ಅಂತಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಅಂತೇಳಿ ಹಾಡಿ ಹೊರಡೋದು. ಯಾವುದನ್ನ ಸರ್ಜಿಕಲ್ ಸ್ಟ್ರೈಕ್? ಪಾಕಿಸ್ತಾನ ಮೇಲೆ ಮಾಡಲಿಲ್ಲ ಮೋದಿ ಸರ್ಕಾರ, ವಿರೋಧ ಪಕ್ಷಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ. ಏನದು ಸರ್ಜಿಕಲ್ ಸ್ಟ್ರೈಕ್? ಜಾತಿ ಗಣತಿಯನ್ನ ಮಾಡ್ತೀವಿ. ಮುಂದಿನ ಏನು ಜನಗಣತಿ ಬರುತ್ತೆ ಆ ಜನಗಣತಿ ಬಂದಂತ ಸಂದರ್ಭದಲ್ಲೇ ನಾವು ಜಾತಿ ಗಣತಿಯನ್ನ ಮಾಡ್ತೀವಿ. ಇದರಲ್ಲಿ ಇದುವರೆಗೂ ಏನು ಬೇರೆ ರಾಜ್ಯಗಳು ಕೆಲವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೋ, ಕೆಲವು ರಾಜ್ಯಗಳು ಮಾಡಿ ಅದನ್ನ ಅಂಕಿಅಂಶಗಳನ್ನ ರಾಜಕೀಯ ಬಳಕೆಗೆ ಬಳಸ್ಕೊತಿದ್ದೋ. ಸೊ ಅಂತಹ ಅವೆಲ್ಲವೂ ಅದೇ ಯಾವುದಿಲ್ಲ, ನಾವು ಮಾಡ್ತಕ್ಕಂಥದ್ದು ಅಧಿಕೃತ. ಮುಂದಿನ ಜನಗಣತಿ ಮಾಡೋ ಸಂದರ್ಭದಲ್ಲಿ ನಾವು ಜಾತಿ ಗಣತಿನ ಮಾಡ್ತೀವಿ, ಅದು ಒಂದು ಕಾಲಂ ಇರುತ್ತೆ ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಹೇಳಿದ್ರು. ಹಾಗೆ ಅವರು ಜಾತಿ ಗಣತಿ ಹೇಳ್ತೀವಿ ಅನ್ನೋ ಜೊತೆಗೇನೆ ಕಾಂಗ್ರೆಸ್ ಪಕ್ಷವನ್ನ ಮತ್ತು ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಹೆಚ್ಚು ಸಮಯವನ್ನ ಮೀಸಲಿಟ್ಟರು. ಮತ್ತು ರೈತರು ಕಬ್ಬು ಬೆಳೆಗಾರರು MSP ಅನ್ನ ಕೇಳ್ತಾ ಇದ್ರೆ, MSRP ಅನ್ನ ಕೇಳ್ತಿದೆ. ಇವತ್ತು ಮೋದಿ ಸರ್ಕಾರ 15 ರೂಪಾಯಿ ಜಾಸ್ತಿ ಮಾಡಿದೆ ಅಷ್ಟೇ. 15 ರೂಪಾಯಿ, ಅದು ಯಾವ ಮೂಲೆಗೆ 15 ರೂಪಾಯಿ? ಸೊ ಇದು ಅಂದ್ರೆ ಒಂದು ಐ ವಾಶ್ ಮತ್ತು ಗಮನವನ್ನ ಬೇರೆ ಕಡೆ ತಿರ್ಗಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆಯಾ ಅಂತ. ಈ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ಕಳೆದ ಲೋಕಸಭಾ ಚುನಾವಣೆ ಅದಕ್ಕಿಂತ ಮೊದಲಿಂದ ಕೂಡ ರಾಹುಲ್ ಗಾಂಧಿ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳ್ತಾನೆ ಬರ್ತಿದ್ದಾರೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸವಾಲು ಹಾಕ್ತಾನೆ ಬಂದ್ರು. ನಿಮ್ಮ ಕೆಲ ಮಾಡಕ್ಕಾಗಲ್ಲ, ನಾವು ಮಾಡ್ತೀವಿ, ನಾವು ಮಾಡಿ ಇದನ್ನ ಘೋಷಣೆ ಮಾಡ್ತೀವಿ. ಬರೀ ಜಾತಿ ಗಣತಿ ಅಷ್ಟೇ ಅಲ್ಲ, ಏನು ರಿಸರ್ವೇಶನ್ಗೆ 50% ಇದೆ ಲಿಮಿಟ್, ಆ ಲಿಮಿಟ್ ಕ್ಯಾಪ್ ನ ತೆಗೆದು 55 ಎಷ್ಟು ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಆ ಜಾತಿಗಳ ಸಂಖ್ಯೆಗಳ ಆಧಾರದ ಮೇಲೆ ನಾವು ಒಂದು ಮೀಸಲಾತಿಯನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇದನ್ನು ಸಾಕಷ್ಟು ಬಾರಿ ಸದನಗಳಲ್ಲಿ ಹೇಳಿದ್ರು, ಲೋಕಸಭಾ ಚುನಾವಣೆ ಗೆದ್ದ ಮೇಲೆ ಹೇಳಿದ್ರು, ನಂತರ ಎಲ್ಲ ಚುನಾವಣೆಗಳು ಕೂಡ ರಾಹುಲ್ ಗಾಂಧಿ ಆ ಮಾತನ್ನೇ ಹೇಳ್ತಾರೆ. ಸೊ ಇದನ್ನ ಕೌಂಟರ್ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಯಾವತ್ತೂ ನಾವು ಜಾತಿ ಗಣತಿ ಮಾಡ್ತೀವಿ, ಮಾಡಲ್ಲ, ಯಾವುದನ್ನು ಹೇಳ್ತಾ ಇರಲಿಲ್ಲ. ಆದ್ರೆ ಬಿಜೆಪಿಯ ಸ್ಟೇರಿಂಗ್ ಅಂದ್ರೆ ನಿಯಂತ್ರಕ ಸಂಸ್ಥೆ RSS ಹೇಳ್ತಾ ಇತ್ತು ಜಾತಿ ಗಣತಿ ಬೇಕಾಗಿಲ್ಲ. ಯಾಕೆಂದ್ರೆ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ RSSಗೆ ಜಾತಿ ಗಣತಿ ಬೇಕಾಗಿಲ್ಲ. ಬಿಜೆಪಿ, RSS ಮತ್ತು ಬಿಜೆಪಿಯ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಎಲ್ಲ ವಾತಾವರಣದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಪಕ್ಷಗಳು, ಅದರ ಒಂದು ಬಿಜೆಪಿಯ ವಕ್ತಾರರು ಎಲ್ಲರೂ ಹೇಳ್ತಾ ಇದ್ದಿದ್ದು ಏನಂತಂದ್ರೆ, ಈ ದೇಶದಲ್ಲಿ ಜಾತಿನೇ ಇಲ್ಲ, ಜಾತಿಯ ತಾರತಮ್ಯ ಇಲ್ಲ, ಆ ರೀತಿ ಒಂದು ಹಬ್ಬಿಸ್ಲಾಗ್ತಾ ಇತ್ತು ಅಂತ ಹೇಳ್ತಾರೆ. ಜಾತಿ ವ್ಯವಸ್ಥೆನೇ ಇಲ್ಲ ಅಂತ ಹೇಳ್ತಾರೆ. ಈ ನನ್ನ ಹಿಂದೆ ಸ್ಕ್ರೀನ್ ಬರ್ತಾ ಇದೆಯಲ್ಲ, ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಇವರೆಲ್ಲ ಹೋರಾಟ ಮಾಡಿದ ಯಾವುದು ವಿರುದ್ಧ? ಜಾತಿ ವ್ಯವಸ್ಥೆ ವಿರುದ್ಧ, ಆ ಜಾತಿ ತಾರತಮ್ಯದ ವಿರುದ್ಧ. ಶತಶತಮಾನಗಳಿಂದ ನಡೀತಾ ಇರ್ತಕ್ಕಂಥ ಜಾತಿ ತಾರತಮ್ಯಗಳ ವಿರುದ್ಧ ಅವರಿಗೆ ಒಂದು ಸಮಾನತೆಯನ್ನು ತಂದುಕೊಡ್ಬೇಕು ಅಂತಂದ್ರೆ ಅದಕ್ಕೆ ಮೀಸಲಾತಿ ಬೇಕು, ಅವಶ್ಯಕತೆ ಇದೆ ಅಂತೇಳಿ ಪ್ರತಿಪಾದನೆ ಮಾಡಿ ಅದನ್ನ ಸಂವಿಧಾನದತ್ತಕವಾಗಿ ಕೊಡ್ಲಾಯ್ತು. ಅದರಲ್ಲಿ ಅದನ್ನ ಆ ರೀತಿಯ ಮೀಸಲಾತಿ ಕೊಡಬಾರದು ಅಂತ ಹೇಳಿ ಸಾಕಷ್ಟು ವಿಚಾರಗಳು ನಡೀತು. ಇದು ನಾವು ಎಲ್ಲ ನೋಡಿದ್ದೀವಿ, ಚರ್ಚೆಗಳು ನಡೀತಾ ಇತ್ತು. ಮೀಸಲಾತಿ ವಿರುದ್ಧವಾಗೇ ಈ ದೇಶ ಬಹುತೇಕರು ಅಂತಂದ್ರೆ ಯಾರು ರೈಟಿಸ್ಟ್ಗಳು ಅಂತ ಕರಿತೀವಿ, ಬಲಪಂಥೀಯರು ಅಂತ ಕರಿತೀವಿ, ಬಿಜೆಪಿಯ ಬೆಂಬಲಿಗರು ಅಂತ ಕರಿತೀವಿ, ಅಂಧಭಕ್ತರು, RSS ನ ಪ್ರತಿಪಾದಕರು, ಇವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಮೀಸಲಾತಿಯನ್ನು ಕೊಡಬಾರದು. ಯಾಕೆ ಮೀಸಲಾತಿ ಕೊಡಬೇಕು? ಪ್ರತಿಭೆಯ ಆಧಾರದ ಮೇಲೆ ಕೊಡಬೇಕು.
ನಿಜ, ಪ್ರತಿಭೆ ಆಧಾರದ ಮೇಲೆ ಕೊಡ್ಬೇಕು. ಆದ್ರೆ ಈ ದೇಶ ಪ್ರತಿಭೆ ಆಧಾರದ ಮೇಲೆ ಬಂದಿದ್ಯಾ? ಇವತ್ತಿನ ಶಿಕ್ಷಣ ವ್ಯವಸ್ಥೆ ಹಿಂದದ್ ಬಿಟ್ಬಿಡಿ, ಹಿಂದದನ್ನ ನಾನು ಮಾತಾಡಕ್ ಹೋಗೋದು ಬೇಡ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗೋದಕ್ಕೆ ಸಾಧ್ಯವ? ಸಿಗ್ತಾ ಇದೆಯಾ? ಸಮಾನ ಶಿಕ್ಷಣ, ಉಚಿತ ಶಿಕ್ಷಣ ಅದು ಸಿಗ್ತಾ ಇಲ್ಲ. ಅದು ಯೂನಿಫಾರ್ಮ್ ಎಜುಕೇಶನ್, ಈಕ್ವಲ್ ಗ್ರೌಂಡ್, ಈಕ್ವಲ್ ಲೆವೆಲ್ ಗ್ರೌಂಡ್ ಪ್ಲೇ ಸಿಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರನೇ ಮೀಸಲಾತಿ ಅವಶ್ಯಕತೆ ಇದೆ. ಎಲ್ಲಿವರೆಗೂ ನಾವು ಈ ಒಂದು ಸಾಕ್ಷರತೆ ಮತ್ತು ಅವಕಾಶಗಳನ್ನ ಸಮವಾಗಿ ನಾವು ಸೃಷ್ಟಿ ಮಾಡ್ತೀವೋ, ಭಾರತದ ಎಲ್ಲ ನಾಗರಿಕರು, ಸೊ ಎಲ್ಲ ನಾಗರಿಕರು ಸಮಾನರು ಅಂತ ನಾವು ಯಾವಾಗ ಸರ್ಕಾರ ಟ್ರೀಟ್ ಮಾಡುತ್ತೋ, ಎಲ್ಲರಿಗೂ ಉಚಿತ ಆರೋಗ್ಯ, ಎಲ್ಲರಿಗೂ ಉಚಿತ ಶಿಕ್ಷಣ, ಸಮಾನ ಶಿಕ್ಷಣ, ಉಚಿತ ಶಿಕ್ಷಣ, ಸೊ ಅವಾಗ ಈ ದೇಶದಲ್ಲಿ ನಾವು ಯಾವುದೇ ಮೀಸಲಾತಿಯನ್ನ, ಯಾವುದೇ ತಾರತಮ್ಯ ಕೊಡದಂತೆ ನಾವು ಈ ದೇಶ ನಡೆಸ್ಬೇಕು. ಸೊ ಆ ರೀತಿ ನಡೆಸೋದಕ್ಕೆ ನಮ್ಗೆ ಯಾವ ರಾಜಕಾರಣಿಗಳಿಗೂ, ಯಾವ ಪಕ್ಷಗಳಿಗೂ ಇಚ್ಛಾಶಕ್ತಿ ಇಲ್ಲ. ಯಾವ ದೇಶದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯ್ತೋ ಆ ದೇಶದಲ್ಲಿ ಇವತ್ತು ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು. ರಾಹುಲ್ ಗಾಂಧಿ ಅವರು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ, ಅಂದ್ರೆ ಅಶ್ವಿನಿ ವೈಷ್ಣವ್ ಏನು ಒಂದು ಜಾತಿ ಮೀಸಲಾತಿಯನ್ನ, ಜಾತಿ ಗಣತಿನ ಕುರಿತಂತೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ ತಕ್ಷಣ ಸಂಜೆ 7 ಗಂಟೆ 8 ಗಂಟೆ ಸಮಯದಲ್ಲಿ ಅವರು ಒಂದು ಪತ್ರಿಕಾಗೋಷ್ಠಿನ ಮಾಡಿದ್ರು. ನಾನು ಇದನ್ನ ಸ್ವಾಗತಿಸ್ತೀನಿ. ನಾವು ಏನು ಹೋರಾಟ ಮಾಡ್ಕೊಂಡ್ ಬಂದಿದ್ದೋ, ನಾನು ಇದನ್ನ ಹೇಳ್ಕೊಂಡು ಬಂದಿದ್ದೆ, ಸಮಾವೇಶಗಳು ಹೇಳ್ತಾ ಬಂದಿದ್ದೆ, ಭಾರತ್ ಜೋಡೋ ಯಾತ್ರೆ ಹೇಳ್ತಾ ಬಂದಿದ್ದೆ. ಖರ್ಗೆ ಅವರು ಮೊನ್ನೆ ತಾನೇ ಒಂದು ಪತ್ರವನ್ನ ಬರೆದಿದ್ರು. ಗುಜರಾತ್ ಅಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ AICC ಸಮ್ಮೇಳನದಲ್ಲಿ ಅಲ್ಲಿ ರೆಸಲ್ಯೂಷನ್ ಕೂಡ ಮಾಡಿ ಪ್ರಧಾನಿ ಮೋದಿ ಅವರಿಗೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು, ಏನೋ ಜಾತಿ ಗಣತಿನ ಮಾಡಿ ಅಂತ ಹೇಳಿ. ಯಾವ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅಂತ ಹೇಳಿದ್ರೆ ನಿಮ್ಗೆ ಮುಕ್ತಿ ಸಿಗಲ್ಲ, ದೇವರ ಹೆಸರು ಹೇಳಿ ನಿಮ್ಗೆ 7 ಜನ್ಮಕ್ಕಾಗಷ್ಟು ಮುಕ್ತಿ ಸಿಗುತ್ತೆ, ಪುಣ್ಯ ಸಿಗುತ್ತೆ ಅಂತ ಹೇಳಿ ಸಂಸತ್ತಲ್ಲಿ ಮಾತನಾಡಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು. ಅದು ಕೇವಲ ಅಂಬೇಡ್ಕರರ ಅವಮಾನ ಅಲ್ಲ, ಅದು ಮೀಸಲಾತಿಯ ಅವಮಾನ, ಸಮಾನತೆಯ ಅವಮಾನ, ಸಮಾಜದ ಅವಮಾನ. ಸೊ ಇದು ಚರ್ಚೆ ಆಗ್ಬೇಕಾಗಿತ್ತು. ಇವತ್ತು ಎಲ್ಲವನ್ನ ಚರ್ಚೆಗೆ ಬಿಜೆಪಿ ತೆರೆದಿಟ್ಕೊಂಡಿದೆ. ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಸೆಕೆಂಡ್. 2039ಕ್ಕೆ ನಾವು ಮಹಿಳಾ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಮಾಡಿಲ್ವಾ ಇವರು? ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಅದನ್ನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗೋದಕ್ಕೆ ಇನ್ನು ಕೆಲವೇ ತಿಂಗಳು ಬಾಕಿ ಇರ್ತಕ್ಕಂಥ ಮೊದಲ ಚೀಫ್ ಜಸ್ಟಿಸ್ ಆಗ್ತಕ್ಕಂಥ ನಾಗರತ್ನ, ಕರ್ನಾಟಕದವರು ನಾಗರತ್ನ ಮೇಡಮ್ ಏನಂತ ಹೇಳಿದ್ರು, ನಾನ್ ಬದುಕಿರೋದ್ರೊಳಗಾದ್ರು ಈ ದೇಶದಲ್ಲಿ ಮೀಸಲಾತಿನ ಕೊಡಿ ಮಹಿಳೆಯರಿಗೆ ಅಂತ ಹೇಳಿದ್ರು. ಸೊ ಅಂತ ಸ್ಥಿತಿ ಈ ದೇಶದಲ್ಲಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇದು ಕೂಡ ಅಂತ ಒಂದು ಅಂದ್ರೆ ಮಹಿಳಾ ಮೀಸಲಾತಿಯ ಸ್ಟ್ರಾಟಜಿ ಇದ್ರಲ್ಲಿ ಇದೆಯಾ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇದೆ. ಇದನ್ನೇ ರಾಹುಲ್ ಗಾಂಧಿ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಈ ಜಾತಿ ಗಣತಿಯ ಘೋಷಣೆ ಮಾಡಿದ ಸಂದರ್ಭ ಇದೆಯಲ್ಲ, ದ ಟೈಮ್ ಲೈನ್, ಯಾರು ಅಮಿತ್ ಶಾ ಬಿಜೆಪಿಯ ಚಾಣಕ್ಯ, ಅಮಿತ್ ಶಾ ಚಾಣಕ್ಯ ಅಂತ ಅವ್ರು ಕರ್ಕೋಬೇಕದು, ಸೆಲ್ಫ್ ಕ್ಲೈಮ್, ನಾವು ಕರೆಯೋದಿಲ್ಲ. ಈ ಚಾಣಕ್ಯ ಅವ್ರು ಯಾವಾಗಲೂ ಟೈಮ್ ಲೈನ್ ಅಂತಾರೆ, ಟೈಮ್ ಲೈನ್. ಈ ಟೈಮ್ ಲೈನ್ ನಾನು ಗಮನಿಸಿದ್ರೆ ನಿನ್ನೆ ಏನು ಇಡೀ 3 ಪಡೆಗಳ ಕಮಾಂಡೋಗಳನ್ನ, 3 ಪಡೆಗಳ ಮುಖ್ಯಸ್ಥರ ಸಭೆಯನ್ನ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಯಾವಾಗ ಎಲ್ಲಿ ಹೇಗೆ ದಾಳಿ ಮಾಡ್ಬೇಕು ನೀವು ಮಾಡಿ ಪಾಕಿಸ್ತಾನ ಅಂತ ಹೇಳಿ ಕೈ ತೊಳ್ಕೊಂಡು ಬಂದ್ರು. ಸೊ ಮುಂದೆ ಪಾಕಿಸ್ತಾನ ಬುದ್ಧಿ ಕಲಿಸೋ ಜವಾಬ್ದಾರಿ ಭಾರತ ಸೇನೆಗೆ ಸೇರಿತ್ತು. ಸೊ ನರೇಂದ್ರ ಮೋದಿ ಏನ್ ಮಾಡ್ತಾರೆ, ಈಗ ಜಾತಿ ಗಣತಿಯನ್ನು ಕೈಗೆತ್ತಿದ್ರು. ಜಾತಿ ಗಣತಿ ಯಾಕೆ ಆ ವಿಚಾರ ಚರ್ಚೆ ಆಗ್ತಾ ಇದೆ? ಯಾಕೆಂದ್ರೆ ಎಲ್ಲೋದ್ರು ಕೂತ್ರು ನಿಂತರು ರಾಹುಲ್ ಗಾಂಧಿ ಅದನ್ನೇ ಪಠಿಸ್ತಾ ಇದ್ದಾರೆ, ಮಂತ್ರ ಹೇಳ್ತಾ ಇದ್ದಾರೆ ಮತ್ತು ಜನ ಅದಕ್ಕೆ ಒಗ್ಗೂಡ್ತಾ ಇದ್ದಾರೆ. ಅಬ್ ಕಿ ಬಾರ್ 400 ಪಾರ್ ಅನ್ನೋದು ಸಕ್ಸಸ್ ಬರ್ಲಿಲ್ಲ ಓಟ್. ಅದ್ಯಾಕೆ ಅಂತಂದ್ರೆ ಈ ಮೀಸಲಾತಿ ವಿರುದ್ಧ ಇರೋದ್ರಿಂದ.
ಮತ್ತು ಅಲ್ಪಸಂಖ್ಯಾತರು, ಹಿಂದುಳಿದ, ದಲಿತರ ಪರವಾಗಿ ಕೇವಲ ಮಾತುಗಳಲ್ಲಿ ಏನೋ ಮಾಡಿದ್ರೆ ಪ್ರಯೋಜನ ಇಲ್ಲ, ಏನಾರು ಮಾಡಿ ತೋರಿಸ್ಬೇಕಾಗುತ್ತೆ ಅನ್ನೋ ಅನಿವಾರ್ಯ ಸ್ಥಿತಿ ಸೃಷ್ಟಿಯಾಗಿದ್ರಿಂದ ಅಲ್ಲಿ ಮೋದಿ ಸರ್ಕಾರ ಇದು ಮಾಡಿದೆ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ನಾವು ಯೋಚನೆ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಅವರನ್ನು ಕೂಡ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು. ಪಾಕಿಸ್ತಾನ ಮೇಲೆ ದಾಳಿ ಏನ್ ನಡೀತಾ ಇದೆ, ಏನ್ ದಾಳಿ ಆಗುತ್ತಾ ಏನಾಗುತ್ತಾ ಗೊತ್ತಿಲ್ಲ. ಬಿಹಾರದ ಚುನಾವಣೆಗೋಸ್ಕರ ಜಾತಿ ಗಣತಿ ಘೋಷಣೆ ಮಾಡಿದ್ರ, ಅಥವಾ ಪಾಕಿಸ್ತಾನ ಮೇಲೆ ಏನ್ ದಾಳಿ ಮಾಡ್ತೀವಿ, ಏನು ಮಾಡಕ್ ಆಗ್ತಾ ಇಲ್ಲ ಈ ವಿಚಾರದಿಂದ, ಅಂದ್ರೆ ಟೆರರಿಸ್ಟ್ ಅಟ್ಯಾಕ್ ಇಂದ, ಟೆರರಿಸ್ಟ್ ವಿಚಾರವನ್ನ ಬೇರೆ ಕಡೆ ತಿರುಗಿಸೋದಕ್ಕೆ ಈ ಒಂದು ಜಾತಿ ಗಣತಿನ ಘೋಷಣೆ ಮಾಡಿದಾರ ಅಂತ ಕೂಡ ಪ್ರಶ್ನೆ ಕೇಳ. ಅದಕ್ಕೆ ಈ ಸ್ಪೆಕ್ಯುಲೇಷನ್ಸ್ಗೆಲ್ಲ ನಾನು ಉತ್ತರ ಕೊಡಲ್ಲ, ನೀವು ಸ್ಪೆಕ್ಯುಲೇಷನ್ಸ್ ಮಾಡ್ಕೊಳ್ಳಿ, ನಾನು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಬಗ್ಗೆ ಇಟ್ಕೊಂಡು ನಾನು ಮಾತನಾಡ್ತೀನಿ ಅಂತ ರಾಹುಲ್ ಗಾಂಧಿ. ಇಲ್ಲಿ ನಾವು ಗಮನಿಸಬೇಕಾದದ್ದು, ರಾಹುಲ್ ಗಾಂಧಿ ಹೇಳ್ತಕ್ಕಂಥ ಮಾತೊಂದು ನಿಜ. ಸ್ಪೆಕ್ಯುಲೇಷನ್ಸ್ ಏನೇ ಇರಲಿ, ಆದ್ರೆ ದ ಟೈಮ್ ಲೈನ್ ಇದೆಯಲ್ಲ, ಸಿನಾರಿಯೋ, ಆ ಟೈಮ್ ಲೈನ್ ಸಿನಾರಿಯೋನ ನಾವು ಗಮನಿಸಿದ್ರೆ ಈಗ ತಾನೇ ಹೆಣೆದ ಬಲೆಯಲ್ಲಿ ಬಿಜೆಪಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾರ. ಹಿಂದೂ ಧರ್ಮದ ಹೆಸರನ್ನ ಹೇಳಿ ಕೊಂದ್ರು ಅಂತ ಹೇಳಿ ಒಂದು ನರೇಟಿವ್ನ ಹುಟ್ಟುಹಾಕಲಾಯಿತು. ಆ ನರೇಟಿವ್ನ ಹುಟ್ಟುಹಾಕೋದಕ್ಕೆ ಬಂದಂತಹ ಮಂಜುನಾಥ್ ಪತ್ನಿ, ಕರ್ನಾಟಕದ ಮಂಜುನಾಥ್ ಪತ್ನಿ, ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಟೀಕೆಗೊಳಗಾದಂತ ಮಹಿಳೆ. ಅತಿ ಹೆಚ್ಚು ಅವ್ರಿಗೆ ಜನ ಅಂದ್ರೆ ಟ್ರೋಲರ್ಸ್ ಅವ್ರ ಬಗ್ಗೆ ಮಾತನಾಡಿದ್ರು. ಸೊ ಅಲ್ಲಿ ಅಂದ್ರೆ ಧರ್ಮದ ಹೆಸರನ್ನ ಕೊನೆಗೆ ಅವರು ಹೇಳಿದ್ರು, ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನನ್ ಗಂಡನ ಧರ್ಮ ಕೇಳಲಿಲ್ಲ ಅಂತ. ಹಾಗಾದ್ರೆ ಕೇಳಿದ್ ಯಾರನ್ನ? ಸೊ ಈ ಪ್ರಶ್ನೆಗಳಲ್ಲಿ ಬರ್ತವೆ. ಸೊ ಹೀಗೆ ಸಾಕಷ್ಟು ವಿಚಾರಗಳು ಅಲ್ಲಿ ಬಂದು, ಮತ್ತು ಆ ಒಂದು ದಾಳಿಯಿಂದ ಬಚಾವಾದವ್ರು ಬಂದವರೆಲ್ಲ ಕಾಶ್ಮೀರಿಗಳನ್ನ ಹಾಡಿ ಹೋದ್ರು, ಮತ್ತು ತಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡವರು ಸೇರಿದಂತೆ ವಿರೋಧ ಪಕ್ಷದವರು ಸೇರಿ ಎಲ್ಲರೂ ಕೇಳಿದ್ದು, ಯಾಕೆ ಸೆಕ್ಯೂರಿಟಿ ಬ್ರೀಚ್ ಆಯ್ತು, ಯಾಕೆ ಅಲ್ಲಿಗೆ 1.5 ಗಂಟೆ 2 ಗಂಟೆ ಆದ್ರೂ ಮಿಲಿಟರಿ ಆಗ್ಲಿ, ಪೊಲೀಸ್ ಆಗ್ಲಿ, ಆಂಬ್ಯುಲೆನ್ಸ್ ಆಗ್ಲಿ ಯಾಕೆ ಅಲ್ಲಿ ಹೋಗಕ್ ಆಗ್ಲಿಲ್ಲ? ಅದು ಎತ್ತರವಾದ ಪ್ರದೇಶ, ಆಂಬ್ಯುಲೆನ್ಸ್ ಹೋಗಕ್ ಆಗ್ತಿರ್ಲಿಲ್ಲ, ಮಳೆ ಬಂದಿತ್ತು, ಇವೆಲ್ಲ ಓಕೆ. ಆದ್ರೆ ನೀವು ಅಲ್ಲಿ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲಿ ಒಂದು ಸೆಕ್ಯೂರಿಟಿ ಇರ್ಬೇಕಲ್ಲ. ಸೊ ಇದು ಉತ್ತರ ಕೊಡಕ್ ಆಗ್ತಾ ಇಲ್ಲ ಮೋದಿ ಸರ್ಕಾರ. ಇವತ್ತವರೆಗೂ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಅವರು. ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, no one has done that. Why? Because there is no answer. The breach of security, the lapses in making arrangements for tourists, ಎಲ್ಲವೂ ಕೂಡ ಲ್ಯಾಕುನ ಇದೆ. ಈ ಲ್ಯಾಕುನಗಳೆಲ್ಲ ಕೇಳಿದ್ರೆ ಉತ್ತರ ಕೊಡ್ಬೇಕಾಗುತ್ತೆ. ಮತ್ತು ಇಡೀ ಜಗತ್ತು ಈ ದಾಳಿಯಾದ ಸಂದರ್ಭದಲ್ಲಿ ಮೋದಿಯವರ ಪರ ನಿಂತ್ಕೊತು, ಭಾರತದ ಪರ ನಿಂತ್ಕೊತು. ಈ ಸಿಂಧೂ ನದಿಯ ಒಪ್ಪಂದವನ್ನ ನಾವು ರದ್ದು ಮಾಡ್ತಾ ಇದೀವಿ, ನೀರು ಬಿಡಲ್ಲ ಅಂತ ಹೇಳಿದ್ರು. ಸೊ ಅದ್ರಿಗೊಂದು ಕಾಂಟ್ರವರ್ಸಿ ಆಯ್ತು. ನಾವು ಹೇಳಿದ್ಮೇಲೆ ಸುಮಾರು ಜನ ಸ್ವಾಮೀಜಿಗಳು, ರಾಜಕಾರಣಿಗಳು ಎಲ್ಲ ಕೂಡ ಕೇಳ್ತಾ ಇದಾರೆ, ಹೇಗೆ ನೀವು ನದಿ ನೀರನ್ನು ಬಿಡ್ತೀರಿ? ಇವತ್ತು ಗೋಧಿ ಮೀಡಿಯಾ ಪೈಪೋಟಿಗೆ ಬಿದ್ದ ಹಾಗೆ 4-5 ದಿನದಿಂದ ನೀರು ನಿಲ್ಲಿಸಿದ್ರಿಂದ ಹೇಗೆ ನಿಲ್ಸಿದ್ರು ನಂಗೆ ಗೊತ್ತಿಲ್ಲ. ಇನ್ನೊಂದ್ ಕಡೆ ಪ್ರವಾಹ ಬಂದಿದೆ ಅಂತ ತೋರಿಸಿದ್ರು 2 ದಿನ ಹಿಂದೆ. ಇವತ್ತೇನ್ ತೋರಿಸ್ತಾ ಇದಾರೆ ಅಂತಂದ್ರೆ ಗೋಧಿ ಮೀಡಿಯಾ, ಪಾಕಿಸ್ತಾನ ಬತ್ತೋಗ್ಬಿಟ್ಟಿದೆ, ಕುಡಿಯೋಕ್ಕೂ ನೀರಿಲ್ಲ, ಅವ್ರಿಗೆ ತೊಳ್ಕೊಳ್ಳೋಕ್ಕೂ ನೀರಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಹಾಗೆ ಮಾಡ್ಬಿಟ್ರು ಮೋದಿ ಅಂತೇಳಿ. ಸೊ ಹೀಗೆ ಈ ಚರ್ಚೆಯ ಸಂದರ್ಭದಲ್ಲಿ ಜಾತಿ ಗಣತಿಯ ಕುರಿತಂತೆ ಇಲ್ಲಿ ತಗೋಬೇಕಾದಂತ ನಿರ್ಧಾರ. ಇಲ್ಲಿ ಗಮನಿಸಬೇಕಾದ ನಾವೇನು ಅಂತಂದ್ರೆ, ಜಾತಿ ಗಣತಿ ತಂದ್ರೆ ಈ ಒಂದು ಮಾಡೋದ್ರಿಂದ ಯಾರಿಗ ಲಾಭ ಆಗುತ್ತೆ? ಕಾಂಗ್ರೆಸ್ಗಾಗುತ್ತಾ, ಬಿಜೆಪಿಗಾಗುತ್ತಾ, ಇಂಡಿಯಾ ಒಕ್ಕೂಟಕ್ಕಾಗುತ್ತಾ? ಈ ಒಂದು ಘೋಷಣೆ ಮಾಡಿದ ತಕ್ಷಣನೇ NDA ಪಕ್ಷದ ಎಲ್ಲರೂ, ನಿತೀಶ್ ಕುಮಾರ್ ಸೇರಿದಂತೆ ಎಲ್ಲ ನಾಯಕರುಗಳು ಜಾತಿ ಗಣತಿಯನ್ನ ಹಾಡಿ ಹೋಗುದು. ಅದರಲ್ಲೂ ಕರ್ನಾಟಕದ ಬಿಜೆಪಿ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಂತೂ ಹಾಡಿ ಹೋಗಿದ್ರು, ನರೇಂದ್ರ ಮೋದಿಯವರ ದೂರದೃಷ್ಟಿತ್ವದಿಂದ ಇದು ಸಾಧ್ಯ ಆಗುತ್ತೆ ಅಂತ ಹೇಳಿ ಜಾತಿ ಗಣತಿ. ಆದ್ರೆ ಅದೇ ಜಾತಿ ಗಣತಿಯನ್ನ ಕರ್ನಾಟಕದ ಬಿಜೆಪಿ ನಾಯಕರು ಮತ್ತು ಸ್ವತಃ ಕುಮಾರಸ್ವಾಮಿ ವಿರೋಧಿಸಿದ್ರು. ಇದು ಸರಿ ಇಲ್ಲ, ಇದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿ. ಅಂದ್ರೆ ಅವರ ದ್ವಂದ್ವ ಏನಿಲ್ಲ, ಅವಕಾಶವಾದಿಗಳು, ಸ್ವಾರ್ಥಿಗಳು ಅಷ್ಟೇ. ಇದು ಬಹಳ ಸ್ಪಷ್ಟವಾಗಿ ಅಲ್ಲಿ ಕಾಣಿಸ್ತಾ ಇತ್ತು.
ಇದೇ ಸಂದರ್ಭದಲ್ಲಿ ನಾನು ವಕ್ತಾರರನ್ನೆಲ್ಲ ಮಾತಾಡಿಸ್ತಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿದ್ರು ಕರ್ನಾಟಕಲಾಗಿದ್ದು ಜಾತಿ ಗಣತಿನೇ ಅಲ್ಲ ಅಂತ ಅಂದ್ಬಿಟ್ಟು. ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಇದು. ಅದನ್ನೇ ಕೇಂದ್ರ ಸರ್ಕಾರ ಅಶ್ವಿನಿ ವೈಷ್ಣವ್ ಕೂಡ ಹೇಳಿದ್ರು, ಸಮೀಕ್ಷೆ ಮಾಡಿದ್ರೆ ಅಷ್ಟೇ ಅವ್ರು ಜಾತಿ ಗಣತಿ ಮಾಡಿಲ್ಲ ಅಂತ. ಸೊ ಅದನ್ನ ಇವರಿಗೆ ಪುನರ್ವಿಚಿಸ್ತಾ ಇದ್ದಾರೆ. ಆಂಟಿಸಿಪೇಟರಿ ಬೇಲ್ ತಗೊಂಡ್ಬಿಟ್ಟು ಮುಗೀತು. ಸೊ ಈ ವರದಿ, ಈ ಕಾಂತರಾಜ್ ಕರ್ನಾಟಕದಲ್ಲಿ ಕೂತಿರೋ ವರದಿ ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ, ಸಾಕಷ್ಟು ಟ್ವೀಟ್ ಮಾಡಿ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ, ಗುಡ್, ಚೆನ್ನಾಗಿ ಟ್ವೀಟ್ ಮಾಡಿದ್ರು, ಎಲ್ಲ ಆಯ್ತು. ಆದ್ರೆ ತಮ್ಮ ಕೈಲಿ ಇದೆಯಲ್ಲ, ಅವ್ರ ಕೈಲಿ ಇದೆಯಲ್ಲ ಅದರದ್ದು ವರದಿ, ಯಾರದು ಕಾಂತರಾಜ್ ವರದಿ, ಅದೇನು ಜಾತಿ ಗಣತಿ ಅಂತೀರಾ, ಸಮೀಕ್ಷೆ ಅಂತೀರಾ, ಏನಂತೀರಾ, ಅದನ್ನ ಏನ್ ಮಾಡ್ತೀರಾ? ಅದನ್ನ ಹೇಳಲಿಲ್ಲ ಅವರು. ಹಾಗೆ ಬಿಜೆಪಿ ಅವ್ರನ್ನ ಕೇಳಲಿಲ್ಲ. ಯಾಕೆಂದ್ರೆ ಈಗ ಅವ್ರಿಗೆ ಫೋಕಸ್ ಅಲ್ಲಿದೆ, ನಾವೇ ಮಾಡ್ಬಿಡ್ತೀವಿ, ನೀವೇನು ಮಾಡೋದ್ ಬೇಕಾಗಿಲ್ಲ ಅಂತ ಹೇಳೋ ಎಲ್ಲ ಅವಕಾಶ ಅವ್ರ ಹತ್ರ ಇದೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡ್ಬೇಕಾದ್ರೆ ರಾಹುಲ್ ಗಾಂಧಿ ಅವರು ಬಿಹಾರ್ ಮಾಡಲ್ ಒಂದ್ ಕಡೆ ಇದೆ, ತೆಲಂಗಾಣ ಮಾಡಲ್ ಒಂದ್ ಕಡೆ ಇದೆ. ನಾವು ಈಗ ಆಲ್ರೆಡಿ ತೆಲಂಗಾಣನ ಮಾಡಿ ನಾವು ತೋರಿಸಿದೀವಿ, ಈ ಮಾದರಿಗಳನ್ನ ಇಟ್ಕೊಂಡು ನೀವು ಜಾತಿ ಗಣತಿನ ಮಾಡಬಹುದು ಅಂತ ಹೇಳಿ. ಆದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಆಗಿದೆ. ಕರ್ನಾಟಕದ ಹೆಸರನ್ನ ಅವ್ರು ಹೇಳಕ್ ಆಗ್ಲಿಲ್ಲ ರಾಹುಲ್ ಗಾಂಧಿ. ಆಲ್ ಕ್ರೆಡಿಟ್ ಗೋಸ್ ಟು ಸಿದ್ದರಾಮಯ್ಯ, ಆಲ್ ಕ್ರೆಡಿಟ್ ಗೋಸ್ ಟು ಡಿ.ಕೆ. ಶಿವಕುಮಾರ್. ಜಾತಿ ಗಣತಿ ಸಿದ್ಧವಾಗಿದ್ರು ಕೂಡ ಅದನ್ನ ಜಾರಿ ಮಾಡದೇನೆ, ಅದನ್ನ ಜಾರಿ ಅಂದ್ರೆ ಅಟ್ಲೀಸ್ಟ್ ಅದ್ರಲ್ಲಿ ಏನಿದೆ ಅಂತ ಬಹಿರಂಗಪಡಿಸಕ್ಕೂ ಆಗ್ಲಿಲ್ಲ ಕರ್ನಾಟಕ ಸರ್ಕಾರ. ಲಿಂಗಾಯತರು ಬೈದ್ರು, ಮಠಾಧಿಪತಿಗಳು ರಸ್ತೆಗಿಳಿದ್ರು, ಒಕ್ಕಲಿಗರು ಲಿಂಗಾಯತರು ಸೇರಿ ನಾವು ಸರ್ಕಾರನೇ ಬೀಳಿಸ್ಬಿಡ್ತೀವಿ, ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಂದ್ರು. ಈಗ ಮೋದಿ ಗಣತಿ ಮಾಡಿದ್ರೆ ಲಿಂಗಾಯತರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತಾ, ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತಾ, ಕಮ್ಮಿ ಆಗ್ಬಿಡುತ್ತಾ? ಅದು ವೈಜ್ಞಾನಿಕ ಅಂತ ಹೇಳ್ತೀರಾ? ಈಗಾಗಲೇ 10 ವರ್ಷ ಡಾಟಾ ಆಗಿದೆ, ಅದು ಹಳೇದಾಗಿದೆ. ಆದ್ರೆ ಆ ಡಾಟಾ ಏನಿತ್ತು ಅದ್ರ ಮುಂದಕ್ಕೆ ತಾನೇ ಬೆಳ್ಕೊಂಡು ಹೋಗೋದು. ಆ ಡಾಟಾ ಏನಿತ್ತು ಅಂತ ಹೇಳಿ ಪಬ್ಲಿಷ್ ಮಾಡ್ಬೇಕಲ್ಲ. 67 ಕೋಟಿ ಖರ್ಚು ಮಾಡಿ ಆ ಡಾಟಾ ಏನಿತ್ತು ಬಹಿರಂಗ ಪಡಿಸ್ಬೇಕಾಯ್ತು ಕರ್ನಾಟಕ ಸರ್ಕಾರ. ಸೊ ಅದನ್ನ ಯಾರು ಕೇಳ್ತಾ ಇಲ್ಲ. ಸ್ವತಃ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಲಿಲ್ಲ. ಅವರು ಟ್ವೀಟ್ ಮಾಡಿದ್ರು, ಸಿದ್ದರಾಮಯ್ಯ ನರೇಂದ್ರ ಮೋದಿಯನ್ನ ಬಿಜೆಪಿನ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದೆಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಆದ್ರೆ ನೀವು ನಿಮ್ ಕೈಲಿ ಇದೆಯಲ್ಲ ಅದೇನ್ ಮಾಡ್ತೀರಾ ಅಂತ ಕೂಡ. ಆದ್ರೆ ರಾಹುಲ್ ಗಾಂಧಿ ಅವರನ್ನ ಕೆಣಕುವ ಪ್ರಯತ್ನವನ್ನ ಪತ್ರಕರ್ತರು ಮಾಡಿದ್ರು. ಎಲ್ಲೂ ರಾಹುಲ್ ಗಾಂಧಿ ತಾಳ್ಮೆ ಕಳ್ಕೊಳ್ಳಿಲ್ಲ. ಮತ್ತು ಪಾಕಿಸ್ತಾನದ ದಾಳಿಯ ಕುರಿತಂತೆ ನಾವು ಅವ್ರಿಗೆ, ನರೇಂದ್ರ ಮೋದಿಗೆ ಸಂಪೂರ್ಣ ನಾವು ಕೊಟ್ಬಿಟ್ಟಿದ್ವಿ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ನಾವು ಅವ್ರ ಬೆಂಬಲಕ್ಕಿದೀವಿ ಅಂತ ಹೇಳಿದ್ರು. ಚಾಪ್ಟರ್ ಕ್ಲೋಸ್. ಹಾಗೆ ಜಾತಿ ಗಣತಿ ತಂದಿರೋದು ದಿಕ್ತಪ್ಸಕ ಇಲ್ಲ, ನಾನು ಅದನ್ನ ಹೇಳಲ್ಲ, ನಮ್ಮ ಉದ್ದೇಶ ಇದೇ ಆಗಿತ್ತು, ನಮ್ ಡಿಮ್ಯಾಂಡ್ ಆಗಿತ್ತು, ನಾವು ಎಲ್ಲಿ ಮಾಡ್ಬಿಡ್ತೀವಿ ಅಂತೇಳಿ ಅವರೇ ಮಾಡ್ಬಿಡ್ತಾ ಇದ್ದಾರೆ. ಆಲ್ ಕ್ರೆಡಿಟ್ ರಾಹುಲ್ ಗಾಂಧಿ. ಮತ್ತು ಈ ವರದಿ ಬಂದ ತಕ್ಷಣನೇ ಸ್ವತಃ ನಿತೀಶ್ ಕುಮಾರ್, ತೇಜಸ್ವಿ ಯಾದವ್, ಅಖಿಲೇಶ್ ಯಾದವ್ ಎಲ್ಲರೂ ಕೂಡ ಇದೊಂದು ವಿಜಯ ಅಂತ ಹೇಳಿ ಎಲ್ಲ ಸ್ವೀಟ್ ಹಂಚಿದ್ರು. ನಾವು ಇದನ್ನೇ ನಾವು ಡಿಮ್ಯಾಂಡ್ ಮಾಡ್ತಿದ್ವು, ಈಗ ಆಗುತ್ತೆ ಅಂತ ಹೇಳಿ. ಅದರಲ್ಲಿ ರಾಹುಲ್ ಗಾಂಧಿ ಎಲ್ಲರಿಗಿಂತ ಅತ್ಯಂತ ಸೆನ್ಸಿಟಿವ್ ಮತ್ತು ಅತ್ಯಂತ ಬುದ್ಧಿವಂತಿಕೆಯಿಂದ ಪತ್ರಿಕಾಗೋಷ್ಠಿ ಮಾಡಿದ್ದು ರಾಹುಲ್. ಸರಿಯಪ್ಪ, ಎಸ್, ಗುಡ್, ಐ ಅಪ್ರಿಷಿಯೇಟ್, ಐ ವೆಲ್ಕಮ್ ದಿಸ್ ಡಿಸಿಷನ್ ಅಬೌಟ್ ಕ್ಯಾಸ್ಟ್ ಸೆನ್ಸಸ್. ಆದ್ರೆ ನೀವು ಯಾವಾಗ ಮಾಡ್ತೀರ, ಯಾವಾಗ ಮುಗಿಸ್ತೀರ? ಮತ್ತು 50% ಏನಿದೆ ರಿಸರ್ವೇಶನ್, ಅದ್ರ ಕೋಟಾ, ಅದನ್ನ ನೀವು ಜಾಸ್ತಿ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತೀರಿ? ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ನೀವು ರಿಸರ್ವೇಶನ್ ಕೊಡ್ಬೇಕು, ಅದಕ್ಕೆ ವ್ಯವಸ್ಥೆ. ಅದು ಆರ್ಟಿಕಲ್ 55 ಪ್ರಕಾರ ನೀವು ಇದಕ್ಕೆ ಮೀಸಲಾತಿಯನ್ನ ಕೊಡೋದಕ್ಕೆ, ಖಾಸಗಿ ಕ್ಷೇತ್ರಗಳಲ್ಲಿ ಮೀಸಲಾತಿ ಕೊಡೋದಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು. ಅದು ಈ ಜಾತಿ ಗಣತಿಯಲ್ಲಿ ಆಡ್ ಆಗ್ಬೇಕು ಅಂತ ಹೇಳಿ ಅತ್ಯಂತ ಲಾಜಿಕ್ ಆಗಿ, ಅತ್ಯಂತ ಒಂದು ಬುದ್ಧಿಮತ್ತೆಯಿಂದ ಅದನ್ನ ಹೇಳಿ ಸ್ಪಷ್ಟಪಡಿಸಿ. ಸೊ ಇಂತಹ ಒಂದು ಹೇಳಿಕೆ ಎಲ್ಲೂ ಯಾರಿಂದಲೂ ಬರ್ಲಿಲ್ಲ, ಯಾವ ಪಕ್ಷದಿಂದಲೂ ಬರಲಿಲ್ಲ. ಕೇವಲ ಅವರು ಇದು ನಮ್ಗೆ ಸಿಕ್ಕ ಗೆಲುವು. 1931 ನಂತರ ಜಾತಿ ಗಣತಿ ಆಗಿದ್ದಾಗ, 1931 ನಂತರ ಆಗೇ ಇಲ್ಲ. 2011ರಲ್ಲಿ
ಜಾತಿ ಗಣತಿಗೆ UPA ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು, ವ್ಯವಸ್ಥೆಯನ್ನು ಮಾಡಲಾಗಿತ್ತು, ಅದಕ್ಕೆ ಕಾನೂನು ಕೂಡ ಜಾರಿಯಾಗಿತ್ತು. ಆದ್ರೆ ಅದನ್ನು ವಿರೋಧಿಸಿದ ಯಾರು ಅಂದ್ರೆ ಆಗ ಬಿಜೆಪಿ. ಮೀಸಲಾತಿ ಕೊಡೋದಕ್ಕೆ ಮಂಡಲ್ ವರದಿಯನ್ನ ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ವಿರೋಧಿಸಿದ್ದು ಬಿಜೆಪಿ. ಇವತ್ತು ಸಾಮಾಜಿಕ ನ್ಯಾಯ, ಅಂಬೇಡ್ಕರ್, ಗಾಂಧೀಜಿ, ಹಿಂದುಳಿದ ವರ್ಗಗಳ ಪರವಾಗಿ ನಾವು ಇರ್ತೀವಿ, ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನ ಹೇಳ್ತಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಜನರನ್ನ ದಿಕ್ ತಪ್ಪಿಸಕ್ ಸಾಧ್ಯ ಅಂತ ಇಲ್ಲಿ ನಾವು ಗಮನಿಸಬೇಕಾದದ್ದು ಮುಖ್ಯವಾದ ಅಂಶ ಏನಂತಂದ್ರೆ, ಇಲ್ಲಿ ಈ ಒಂದು ನಿರ್ಣಯ ಇದೆಯಲ್ಲ, ಅಂದ್ರೆ ಜಾತಿ ಗಣತಿನ ಮಾಡ್ತೀವಿ ಅಂತ ಮಾಡ್ತಕ್ಕಂಥ ನಿರ್ಣಯ, ಇದು ಎಷ್ಟರ ಮಟ್ಟಿಗೆ ಬಿಜೆಪಿನ ಗೆಲ್ಸುತ್ತೆ, ಬಿಜೆಪಿಗೆ ಇದೀಗ ಒಂದು ಅನುಕೂಲವನ್ನ ಮಾಡಿಕೊಡುತ್ತೆ ಅನ್ನೋದು ಕೂಡ ಬಹಳ ಪ್ರಶ್ನೆ. ಬಿಜೆಪಿ ಇಲ್ಲಿ ಅದನ್ನೇ ಜಯರಾಮ್ ರಮೇಶ್, ಕಾಂಗ್ರೆಸ್ನ ವಕ್ತಾರರು, ಚೀಫ್ ಮೀಡಿಯಾ ಕೋಆರ್ಡಿನೇಟರ್, ಮಾಜಿ ಸಚಿವರು ಜಯರಾಮ್ ರಮೇಶ್ ಹೇಳ್ತಾರೆ, ಈಗ ಬಿಜೆಪಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಕಾಂಗ್ರೆಸ್ ಟಾರ್ಗೆಟ್ ಮಾಡ್ಬೇಕಾ ಅಥವಾ ಟೆರರಿಸ್ಟ್ ಟಾರ್ಗೆಟ್ ಮಾಡ್ಬೇಕಾ, ಪಾಕಿಸ್ತಾನ ಟಾರ್ಗೆಟ್ ಮಾಡ್ಬೇಕಾ, ಹೀಗೆ ಕನ್ಫ್ಯೂಸ್ ಆಗ್ಬಿಟ್ಟು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಸ್, ಅಬ್ಸಲ್ಯೂಟ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅವರು ಮೋದಿ ಹುಟ್ಟು ಹಾಕ್ತಾ ಇದ್ದಂತ ನರೇಟಿವ್, ಹಿಂದೂ ಮುಸ್ಲಿಂ ನರೇಟಿವ್ ಕ್ಲಿಕ್ ಆಗಿಲ್ಲ, ಮುಸ್ಲಿಮ್ಸ್ ಎಲ್ಲ ಟೆರರಿಸ್ಟ್ಗಳು ಕ್ಲಿಕ್ ಆಗಿಲ್ಲ, ಕಾಶ್ಮೀರಿಗಳೆಲ್ಲ ವೈರಿಗಳು ಕ್ಲಿಕ್ ಆಗ್ಲಿಲ್ಲ. ಇದು ಅವ್ರಿಗೆ ಇರೋ ಸಂಕಟ. ಸೊ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಿದ್ರೆ, ಈಗ ನಾವು ಗಮನಿಸಬೇಕಾದ್ರೆ ಜಾತಿ ಗಣತಿ ಜೊತೆ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಆಗ್ರಹಿಸಿದ್ದಾರೆ. ಅವನ್ನ ಟ್ವೀಟ್ ಕೂಡ ಮಾಡಿದ್ರೆ ನಾನು ಹೇಳಿದೆ, ಕೇವಲ ಜಾತಿ ಗಣತಿ ನಡೆಸದೆ ಕರ್ನಾಟಕದಲ್ಲಿ ನಾವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಸಮೀಕ್ಷೆ ನಡೆಸಿದ್ದೇವೆ. ಈ ದತ್ತಾಂಶಗಳ ಆಧಾರದಲ್ಲಿ ಈಗಿನ ಮೀಸಲಾತಿ ನೀತಿಯನ್ನು ಪರಿಷ್ಕರಿಸಿ ಅದರ ಮಿತಿಯನ್ನು ಹೆಚ್ಚಿಸುವ ಪ್ರಯತ್ನ ಕೂಡ ನಡೆದಿದೆ. ಜಾತಿ ಗಣತಿಯ ಜೊತೆಯಲ್ಲಿ ಈ ಪ್ರಕ್ರಿಯೆಯನ್ನು ಕೂಡ ಕೇಂದ್ರ ಸರ್ಕಾರ ಪೂರ್ಣಗೊಳಿಸಲಿದೆ ಎಂದು ನಂಬಿದ್ದೇನೆ. ವೈಜ್ಞಾನಿಕವಾದ ಮೀಸಲಾತಿ ನೀತಿಯನ್ನು ರೂಪಿಸುವುದೇ ಜಾತಿ ಆಧಾರಿತ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಮೂಲ ಉದ್ದೇಶವಾಗಿದೆ. ಪ್ರತಿ ಬಾರಿ ಮೀಸಲಾತಿಗೆ ಸಂಬಂಧಿಸಿದ ಪ್ರಕರಣಗಳ ವಿಚಾರಣೆಗೆ ಬಂದಾಗೆಲ್ಲ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಸಮೀಕ್ಷೆ ನಡೆಸುವ ಅಗತ್ಯವನ್ನು ಒತ್ತಿ ಹೇಳ್ತಾ ಬಂದಿದೆ. ಅಂದ್ರೆ ಯಾರ ಸಂಖ್ಯೆ ಎಷ್ಟಿದೆ, ಯಾರಿಗೆ ಎಷ್ಟು ಮೀಸಲಾತಿ ಕೊಡಬೇಕು, ಸುಮ್ಮನೆ ಮೀಸಲಾತಿ ಕೊಡೋದಲ್ಲ, ಯಾರ ಸಂಖ್ಯೆ ಎಷ್ಟಿದೆ, ಯಾರಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದ್ರ ಮೇಲೆ ನಿರ್ಧಾರ ಆಗ್ಬೇಕು ಹೊರತು, ವೈಜ್ಞಾನಿಕವಾಗಿ ಆಗ್ಬೇಕು ಹೊರತು ಸುಮ್ಮನೆ ಮೀಸಲಾತಿಯನ್ನು ಘೋಷಣೆ ಮಾಡೋದಲ್ಲ ಅಂತ ಹೇಳಿ. ಜಾತಿ ಗಣತಿ ಜೊತೆಯಲ್ಲಿ ಮೀಸಲಾತಿ ಮಿತಿ ಏರಿಕೆಯ ನಿರ್ಧಾರವನ್ನು ಕೂಡ ಸಂಪೂರ್ಣ ಬೆಂಬಲಿಸಲು ನಮ್ಮ ಪಕ್ಷ ರಾಷ್ಟ್ರೀಯ ಕಾರ್ಯಕ್ರಮವನ್ನು ರೂಪಿಸಿ ದೇಶಾದ್ಯಂತ ಪ್ರಚಾರ ಮಾಡ್ತಾ ಬಂದರ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರನ್ನ ಅಭಿನಂದಿಸ್ತೀನಿ ಅಂತ ಕೂಡ ಸಿದ್ದರಾಮಯ್ಯ ಹೇಳ್ತಾರೆ. ಕರ್ನಾಟಕ ನಾವು ನಡೆಸಿದ್ದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವರದಿ ಸಿದ್ಧ ಇದೆ ನೋಡಿ. ಇದನ್ನ ಬಿಜೆಪಿ ರಾಜ್ಯ ಘಟಕ ನಾನಾ ಸಬೂಬುಗಳನ್ನ ಮುಂದೊಡ್ಡಿ ವಿರೋಧಿಸ್ತಾ ಇದೆ. ಈ ಸಮೀಕ್ಷೆಯನ್ನು ಆಧಾರವಾಗಿ ಇಟ್ಕೊಂಡು ಮೀಸಲಾತಿಯನ್ನು ಪರಿಷ್ಕರಿಸಿ ಈಗಿನ 50% ಮೀಸಲಾತಿಯನ್ನು ಹೆಚ್ಚಿಸುವ ಪ್ರಯತ್ನ ಕೂಡ ನಡೆದಿದೆ. ಈ ಎಲ್ಲಾ ಪ್ರಯತ್ನಗಳಿಗೆ ರಾಜ್ಯದ ಬಿಜೆಪಿಯ ನಾಯಕರಿಗೆ ಕಿವಿ ಮಾತು ಹೇಳಬೇಕು ನರೇಂದ್ರ ಮೋದಿ ಅವರು ಅಂತ ಹೇಳ್ತಾರೆ. ನಮ್ಮ ಪಕ್ಷದ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸುತ್ತಾ ಕೊನೆಗೆ ಅದನ್ನೇ ಬಿಜೆಪಿ ತಮ್ಮ ಕಾರ್ಯಕ್ರಮ ಮಾಡಿಕೊಂಡ್ರು. ಈಗ ಜಾತಿ ಗಣತಿಯನ್ನು ಕೂಡ ತಮ್ಮ ಕಾರ್ಯಕ್ರಮವಾಗಿ ಮೋದಿ ಮಾಡ್ಕೊಂಡಿದ್ದಾರೆ. ಸಂತೋಷ. ಕಾಂಗ್ರೆಸ್ ಪಕ್ಷದ ನೀತಿ ಕಾರ್ಯಕ್ರಮಗಳಿಗೆ ಸಿಕ್ಕಂತ ಗೆಲುವು ಇದು. ಕರ್ನಾಟಕದ ಸರ್ಕಾರ ನಡೆಸಿರ್ತಕ್ಕಂಥ ಜಾತಿ ಆಧಾರಿತ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಒಂದು ಪರಿಪೂರ್ಣ ವರದಿಯಾಗಿದ್ದು, ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಸಲಹೆ ಸಹಕಾರ ನೀಡಲು ರಾಜ್ಯ ಸರ್ಕಾರ ಸಿದ್ಧ ಇದೆ ಅಂತ ಹೇಳ್ತಾರೆ. ಸಿದ್ಧ ಇದೆಯಂತೆ, ವರದಿಯೆಲ್ಲ ರೆಡಿ ಆಗಿದೆ ಅಂತೆ. ಬಹುಶಃ ನಾಳೆ ನಾಡಿದ್ರಲ್ಲಿ ಸಿದ್ದರಾಮಯ್ಯನವರು ಬಹಿರಂಗಪಡಿಸ್ಬೋದು. ಸೊ ಆಗ ಯಾರ್ಯಾರು ವಿರೋಧ ಮಾಡ್ತಾರೆ, ಏನೇನು ವಿರೋಧ ಮಾಡ್ತಾರೆ ಕೂಡ ಅದನ್ನ ಕೂಡ ನೋಡ್ಬೋದು. ಮತ್ತು ಸಾಮಾಜಿಕ ನ್ಯಾಯ ಒದಗಿಸೋದಕ್ಕೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮುಖ್ಯ ಅಂತ ಹೇಳ್ತಾರೆ. ಸೊ ಇಲ್ಲಿ ಮತ್ತೊಮ್ಮೆ ಮೀಸಲಾತಿ ವಿಷಯವನ್ನ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಎತ್ತುತ್ತಾರೆ. ಆದ್ರೆ ಈ ಮೀಸಲಾತಿಯನ್ನ ಕುರಿತಂತೆ ಈಗಾಗಲೇ ಚರ್ಚೆ ನಡೆಯಿದೆ, ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಚರ್ಚೆ. ಮೋದಿಯ ಎಲ್ಲ ನರೇಟಿವ್ಗಳು ಫೇಲ್ ಆಗಿದ್ದಾವೆ. ಈಗ ಹೊಸ ವಿಚಾರ ಬೇಕು. ಬಿಹಾರದ ಚುನಾವಣೆ ಗೆಲ್ಲಬೇಕು. ಬಿಹಾರ ಚುನಾವಣೆ ಅತ್ಯಂತ ಪ್ರಮುಖವಾದದ್ದು. ಅಮೆರಿಕದ ಟಾರಿಫ್ ಬಗ್ಗೆ ಜನ ಚರ್ಚೆ ಮಾಡಬಾರ್ದು. ಭಾರತದ ವಿದೇಶಾಂಗ ನೀತಿ ಬಗ್ಗೆ ಚರ್ಚೆ ಆಗಬಾರ್ದು. ಕೃಷಿಕರಿಗೆ 15 ರೂಪಾಯಿ ಕೊಟ್ಟಂಗೆ ಮಾಡಿ ಅವರು ಹೋರಾಟವನ್ನು ಹತ್ತಿಕ್ಕಬೇಕು. ಇಂಥ ಹಲವಾರು ಗುರಿಗಳನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರು ಇವತ್ತು ಜಾತಿ ಗಣತಿ ವಿಷಯವನ್ನು ಎತ್ತಿದ್ದಾರೆ.
ಅದಕ್ಕೆ ಸರಿಯಾಗಿ ರಾಹುಲ್ ಗಾಂಧಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮತ್ತು ಈ ಜಾತಿಗಣತಿಯ ವರದಿಯನ್ನ ಕುರಿತಂತೆ ಒಂದೆರಡು ಅಂಶಗಳನ್ನು ನಾನು ದಾಖಲಿಸ್ಬೇಕ್ರಿ. ಏನು ಅಂತಂದ್ರೆ ಕೆಲವು ಅಂಶಗಳು ಅಂದ್ರೆ ಈ ಜಾತಿ ಗಣತಿಯಿಂದ ಅದರ ಹಿನ್ನೆಲೆಯನ್ನು ನಾವು ಇಲ್ಲಿ ಗಮನಿಸಬೇಕು. 1931ರಲ್ಲಿ ಆದಂತಹ ಈ ಗಣತಿಯ ನಂತರ ಅಲ್ಲಿ ಬಂದಂತಹ ವ್ಯವಸ್ಥೆ ಅಂದ್ರೆ ಏನು ನರೇಂದ್ರ ಮೋದಿ ಅವರು ಇವತ್ತು ಘೋಷಣೆ ಮಾಡೋದಕ್ಕೆ ಅನಿವಾರ್ಯ ಆಯ್ತು ಅನ್ನೋ ಕಾರಣವನ್ನು ನೋಡಿದ್ರೆ, ಮೋದಿ ಯಾಕೆ ಒಪ್ಕೊಂಡಿದ್ದಾರೆ? ಬಿಜೆಪಿ RSS ಕ್ಯಾಂಪ್ ಫೈನಲಿ ಮೋದಿಜಿ ನಿನ್ನೆ ಏನು ಭೂಕಂಪ ಆಗಿದೆ, ರಾಜಕೀಯ ಭೂಕಂಪ ಇವತ್ತು ಆಗಿರ್ತಕ್ಕಂಥದ್ದು. ಈ ರಾಜಕೀಯ ಭೂಕಂಪ ಇದು ಭೂಕಂಪ ಕೇಂದ್ರ ಇರ್ತಕ್ಕಂಥದ್ದು ಕಾಶ್ಮೀರದ ಸ್ಫೋಟದಲ್ಲ, ಅಥವಾ ನಿನ್ನೆ RSS ನ ಮುಖ್ಯಸ್ಥ ಹೋಗಿ ಸಭೆಯಲ್ಲಿ ಕುತ್ಕೊಂಡು, ರಕ್ಷಣಾ ಸಚಿವರ ಸಭೆಯಲ್ಲಿ ಕುತ್ಕೊಂಡು ಮೋದಿ ಜೊತೆ ಮಾಡಿದ ಒತ್ತಾಯದಿಂದ, ಅಂದ್ರೆ ಈ ಜಾತಿಗಣತಿ ತರಲೇಬೇಡಿ ಅಂತ ಹೇಳಿ ಮಾಡಿದ ಒತ್ತಾಯದಿಂದ ಇವರು ತರ್ತಾ ಇದಾರ? ಯಾಕೆಂದ್ರೆ RSS ಈಗ ಸದ್ಯಕ್ಕೆ ಸೈಲೆನ್ಸ್ ಆಗ್ಬೇಕು. ಯಾಕೆಂದ್ರೆ ಮೋದಿಯನ್ನ ಕೆಳಗಿಳಿಸಿ ಅಂತ ಕೇಳಬಾರ್ದು. ಮೋದಿ ಏನಾದ್ರು ಯುದ್ಧ ಮಾಡಿ ಗೆದ್ರೆ ಇನ್ನ ಮೋದಿ ಜೀವಂತ ಇರೋವರೆಗೂ ಅವ್ರು ಪ್ರಧಾನಿಯಾಗಿ ಇರ್ತಾರೆ, ಅವರನ್ನೇ ಜನ ಗೆಲ್ಲಿಸ್ತಾರೆ ಅನ್ನೋ ಒಂದು ವಿಚಾರ ಕೂಡ ಕಾಂಗ್ರೆಸ್ನವರೇ ನಂಬಿದ್ದಾರೆ. ಕಾಂಗ್ರೆಸ್ನ ಕೆಲವರು ಹೇಳ್ತಾ ಇರ್ತಾರೆ. ಸೊ 1931 ಆದಂತಹ SC/ST ಇದನ್ನ ಪ್ರಾಪರ್ಲಿ ಒಂದು OBC EBC ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಅಪ್ಪರ್ ಕ್ಲಾಸ್ ಮಾಡೋದಕ್ಕೆ ತನಿಖೆ ಬಗ್ಗೆ 1931 ಆದಂತಹ ಪ್ರಯತ್ನ. ಮತ್ತು ಇಂಡಿಯನ್ ಸೊಸೈಟಿ ಕ್ಯಾಸ್ಟ್ ಸೆನ್ಸಸ್ ಆಗದೆ ಇದ್ರೆ, ಅಂದ್ರೆ ಎಕ್ಸಿಸ್ಟೆಂಟ್ ಆಫ್ ಕಾನ್ಸಂಟ್ರೇಷನ್ ಇಟ್ ಗೋಯಿಂಗ್ ಟು ಬಿ ಐ ಓಪನಿಂಗ್ ಫಾರ್ ದೋಸ್ ಹೂ ಪ್ರಿಟೆಂಡೆಡ್ ಅದರ್ವೈಸ್. ಯಾರ್ಯಾರು ನಾವು ಜಾಸ್ತಿ ಇದೀವಿ ಅಂತಲೋ, ನಾವು ಕಡಿಮೆ ಇದೀವಿ ಅಂತಲೋ ಅಂತ ಏನು ಪ್ರಿಟೆಂಡ್ ಮಾಡ್ತಿರಲಿಲ್ಲ, ಆ ಪ್ರಿಟೆಂಡ್ ನಾಟಕ ಆಡೋರೆಲ್ಲ ಬಣ್ಣ ಆಚೆ ಬಿಡ್ತಾರೆ. 2011ರಲ್ಲಿ ಕಾಂಗ್ರೆಸ್ ಪಕ್ಷ ಟ್ರೈ ಮಾಡಿತ್ತು, ಅದನ್ನ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಫ್ ರೂರಲ್, ನಾಟ್ ದ ಸೆನ್ಸಸ್ ಆಫೀಸ್. ಸೊ ಇಲ್ಲಿ ಏನಾಯ್ತು ಅಂದ್ರೆ, ಪಾವರ್ಟಿ ಇನ್ಕ್ಲೂಡಿಂಗ್ ಕ್ಯಾಸ್ಟ್ ಡೇಟಾ ಡನ್ ಬೈ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ನಾಟ್ ಸೆನ್ಸಸ್ ಆಫ್ ಆಫೀಸ್. ವೆರಿ ಸ್ಟ್ರೇಂಜ್ಲಿ SECC data was never officially released. One can understand why said. ಇಲ್ಲಿ UPA ಸರ್ಕಾರ ಕೂಡ ಸರ್ವೆ ಎಲ್ಲ ಮಾಡ್ತು, ಎಲ್ಲ ಮಾಹಿತಿಗಳನ್ನ ತಗೋತು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಥೆಯಿಂದ ಎಲ್ಲವನ್ನು ಮಾಡಿಸ್ತು. ಆದ್ರೆ ಅದನ್ನ ಬಹಿರಂಗ ಪಡಿಸ್ತಿಲ್ಲ. ಇವತ್ತು ಹೇಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡ್ಕೊಂಡು ಕೂತಿದ್ಯೋ ಹಾಗೆ ಅದ್ರ ಮೇಲೆ ಹಡ್ಕಾಯಿಸ್ಕೊಂಡು ಕೂತ್ಕೊಂಡಿದ್ವಿ. ಸೊ ಅದು ಯಾಕೆ ಅಂತ ನೀವು ಯೋಚನೆ ಮಾಡ್ತೀವಿ. ಇನ್ನು ಎಷ್ಟು ಕ್ಯಾಸ್ಟ್ಗಳಿದಾವೆ ಅಂತಂದ್ರೆ, ಸುಮಾರು 2000 ವರ್ಷಗಳ 2000 year old caste system, 2000 year old caste system in India. ಫುಲ್ಲಿ SEC ಒಂದು 11 ಪ್ರಕಾರ 40,000 ಜಾತಿಗಳಿದಾವೆ ಇಲ್ಲಿ. Many have been vague and estimates now where that actual number may be around 7,000. ಇನ್ನು ಕೆಲವು ಕರೆಕ್ಟ್ ಆಗಿ ನೋಡಿದರೆ 7,000 ಕ್ಯಾಸ್ಟ್ಗಳಿದಾವೆ. ಮ್ಯಾಚಿಂಗ್ ಸೆಲ್ಫ್ ರಿಪೋರ್ಟೆಡ್ ಕ್ಯಾಸ್ಟ್ ವಿತ್ ಅಫಿಷಿಯಲ್ caste categories, especially in OBCs, requires administrative effort. ಸೊ OBC ಕ್ಯಾಟಗರಿ ಸರಿ ಮಾಡೋದಕ್ಕೆ ಅಲ್ಲಿ ನಮಗೆ ಮುಖ್ಯವಾದ ಅಂಶಗಳು ಬೇಕಾಗ್ತದೆ. ಇನ್ನು ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್ ಅಂದ್ರೆ ಯಾರ ಸಂಖ್ಯೆ ಎಷ್ಟಿದೆ, ಯಾರಿಗೆ ಏನು ಸ್ಕೀಮ್ಸ್ ಕೊಡ್ಬೇಕು, ಯಾರಿಗೆ ಸ್ಕಾಲರ್ಶಿಪ್ ಕೊಡ್ಬೇಕು, ಯಾರಿಗೆ ಅತಿ ಹೆಚ್ಚು ಪೊಲಿಟಿಕಲ್ ಒಂದು ರೆಪ್ರೆಸೆಂಟೇಟಿವ್ ಕೊಡ್ಬೇಕು ಅನ್ನೋದು ಕೂಡ ಇಲ್ಲಿ ನಿರ್ಧಾರ ಆಗ್ತದೆ. ಮತ್ತು ಜುಡಿಷರಿ ಯಾವಾಗ್ಲೂ ಇದನ್ನೇ ಹೇಳ್ತಾ ಬಂದಿದೆ, ನಾವು ಯಾವಾಗೆಲ್ಲ ಒಂದು ಮೀಸಲಾತಿ ಕೊಡ್ಬೇಕು ಅಂದಾಗ ಇದನ್ನ ಮೊದಲು ಜಾತಿ ಗಣತಿ ಮಾಡಿ ಅಂತ ಕೇಳುತ್ತೆ. ಸೊ ಅದು ಇವಾಗ ಅತ್ಯಂತ ಅವಶ್ಯಕತೆ. ರೋಹಿಣಿ ಕಮಿಷನ್ ವರದಿ ಕೂಡ ಇದೆ. OBC ಸಂಬಂಧಪಟ್ಟಂಗೆ ರೋಹಿಣಿ ಕಮಿಷನ್ ವರದಿ ಬ್ಯಾಕ್ವರ್ಡ್ ಕಮಿಟಿ ಅಂದ್ರೆ ಜಸ್ಟಿಸ್ G. ರೋಹಿಣಿ ಒಂದು 2017ರಲ್ಲಿ ಒಂದು ತನಿಖೆಯನ್ನು ಮಾಡಿ 27% ಡಿಸ್ಟ್ರಿಬ್ಯೂಷನ್ ಆಫ್ 27 ರಿಸರ್ವೇಶನ್ ಫಾರ್ OBCs, ಫ್ರೀಕ್ವೆಂಟ್ ಗ್ರೋಸ್ ಫಾರ್ ಎ ಫ್ಯೂ ಡಾಮಿನೆಂಟ್ OBC ಕ್ಯಾಸ್ಟ್ ಕಾರ್ನರಿಂಗ್ ಮೆಜಾರಿಟಿ ಆಫ್ ದಿ ಬೆನಿಫಿಟ್ಸ್. OBC ಯಲ್ಲೇ ಮೆಜಾರಿಟಿ ಇರೋರು ಸ್ಟ್ರಾಂಗ್ ಇರ್ತಕ್ಕಂಥವ್ರು ಎಲ್ಲ ಪಡ್ಕೋತಾರೆ, ಉಳಿದವರು ಪಡ್ಕೋತಾ ಇಲ್ಲ ಅಂತ ಹೇಳಿ 2011ರಲ್ಲಿ ಜಸ್ಟಿಸ್ ರೋಹಿಣಿ ಅವರ ವರದಿ ಏನ್ ಬಂದಿತ್ತು. ಸೊ ಆ ವರದಿ ಅದಾದ್ಮೇಲೆ ಒಳ ಮೀಸಲಾತಿ ಮತ್ತು ಅದರಲ್ಲೂ ಕೆನೆ ಪತ್ರ ತೆಗೆದುಕೊಡ್ತಕ್ಕಂಥ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ತಾರೆ. ಸೊ ಇದೆಲ್ಲವನ್ನು ಇಟ್ಕೊಂಡು ಈಗ ಮೋದಿ ಗೌರ್ಮೆಂಟ್ ಇವೆಲ್ಲ ಸಬ್ ಗ್ರೂಪ್ಸ್ಗಳು ಇವೆಲ್ಲ ಮಾಡುತ್ತಾರೆ. ಇನ್ನು ಮುಂದೆ ಏನ್ ಆಗ್ಬಹುದು ಇಲ್ಲಿ 2021ರಲ್ಲಿ ಜನಗಣತಿ ಆಗ್ಬೇಕಾಗಿತ್ತು, ಅದಾಗ್ಲಿಲ್ಲ. ಕರೋನಾ ಕಾರಣವನ್ನ ಕೊಟ್ಕೊಂಡು ಅದನ್ನ ಮುಂದೂಡಲಾಯಿತು. ನಂತರ ಸೆನ್ಸಸ್ ಆದ್ರೆ 2026ಕ್ಕೆ ಸೆನ್ಸಸ್ ಆಗುತ್ತೆ, ಅಂದ್ರೆ ಮುಂದಿನ ವರ್ಷ ಆಗುತ್ತೆ. ಸೊ ಮುಂದಿನ ವರ್ಷ ಆದ್ರೆ ಎಕನಾಮಿಕ್ ಒಂದು ಮ್ಯಾಪಿಂಗ್ ಕೂಡ ಮಾಡಬೇಕಾಗುತ್ತೆ. ಬಿಜೆಪಿ ಮತ್ತು RSS ಸ್ಟ್ರಾಂಗ್ಲಿ ಅಪೋಸ್ಡ್ ಕ್ಯಾಸ್ಟ್ ಸೆನ್ಸಸ್ ಆಲ್ ಅಲಾಂಗ್ ಆಸ್ ಪಾಲಿಟಿಕ್ಸ್ ಆಫ್ ಹಿಂದೂತ್ವ ಈಸ್
polar opposite of the idea, but given the ground reality, Modi did a vote phase. ಇಲ್ಲಿ ಒಂದು ನಾವು ಗಮನಿಸಬೇಕು, 2011 ನಂತರ 2019 ನಂತರ ಕೂಡ ಸುಮಾರು 8ರಿಂದ 9 ಕೋಟಿ 9ರಿಂದ 10 ಕೋಟಿ ಮತದಾರರ ಸಂಖ್ಯೆ ಜಾಸ್ತಿ. ಬಿಜೆಪಿಯ ಹಿಂದುತ್ವ ಬೇಸ್ ಪಾಲಿಟಿಕ್ಸ್, RSS ನ ಬೇಸ್ ಪಾಲಿಟಿಕ್ಸ್ ಇರ್ತಕ್ಕಂಥದ್ದು ಏನು, ಅದಕ್ಕೆ ಸಂಪ್ರದಾಯಸ್ಥ ಮತಗಳಿದಾವೆ, ಆ ಮತಗಳು ಮಾತ್ರ ಬರ್ತಾ ಇದಾವೆ, ಅವ್ರಿಗೆ ಹೊಸ ಮತಗಳು ಬರ್ತಾ ಇಲ್ಲ, ನೋ ನ್ಯೂ ವೋಟ್ಸ್. ಸೊ ಈ ಹೊಸ ಓಟ್ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ಅವ್ರಿಗೆ ಬಿಜೆಪಿಗೆ ಅನ್ನಿಸ್ತಾ ಇದೆ ಈ ಕ್ಯಾಸ್ಟ್ ಸೆನ್ಸಸ್ ಅಂದ್ರೆ ಯಾವ್ಯಾವ ಸಪ್ರೆಸ್ಡ್ ಕ್ಯಾಸ್ಟ್ಗಳಿದೆಯೋ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಇವೆಲ್ಲ ಕ್ಯಾಸ್ಟ್ಗಳಿದೆಯೋ, ಇವರು ಬಿಜೆಪಿಯನ್ನು ನಂಬ್ತಾ ಇಲ್ಲ. ಸೊ ಅದೇ ಕಾರಣಕ್ಕೆ ಅವ್ರಿಗೆ 400 ಪಾರ್ ಆಗ್ಲಿಲ್ಲ. ಸೊ ಈಗ ಜನರನ್ನು ನಂಬಿಸ್ತೀವಿ ಅಂತ ಹೊರಟಿದ್ದಾರೆ. ಜನರಿಗೆ ಗೊತ್ತಿದೆ ಇದು ಕೇವಲ ನಾಟಕ. ಬಿಹಾರ್ ಚುನಾವಣೆ ಗೆಲ್ಲೋದಕ್ಕೆ ಅಷ್ಟೇ ಇದು ಅವ್ರು ಮಾಡ್ತಾ ಇರ್ತಾರೆ. ಸೊ ಇದು ಇವತ್ತಿನ ನನ್ನ ವಿಶ್ಲೇಷಣೆ. ಇನ್ನು ಸಾಕಷ್ಟು ವಿಚಾರಗಳಿಂದ ನಿರಂತರವಾಗಿ ಜಾತಿಗಣತಿ ಬಗ್ಗೆ ಮಾತನಾಡ್ತೀವಿ, ಮತ್ತು ಕಾಂಗ್ರೆಸ್ನ ವಕ್ತಾರರು ಕೂಡ ಮಾತನಾಡಿದ್ದಾರೆ, ಬೇರೆ ಬೇರೆಯವ್ರನ್ನು ಕೂಡ, ಈ ತಜ್ಞರನ್ನು ಕೂಡ ಮಾತನಾಡಿಸಿ ಇದು ನಿಜವಾಗ್ಲೂ ಜಾತಿಗಣತಿ ಆಗುತ್ತಾ ಅಥವಾ ಕೇವಲ ಐವಾಶ ಕೂಡ ನಿಮ್ಗೆ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ. ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ. ನಮಸ್ಕಾರ.